ಗೈಸ್, ಎಲ್ರಿಗೂ ಡೇ ಟು ಜರ್ನಿಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇವತ್ತು ನಾನು ದಾಬಾಸ್ಪೇಟೆಯಿಂದ ರೂಮಿಂದ ಚೆಕ್ಔಟ್ ಆಗಿ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಎಲ್ಲನೂ ಪ್ಯಾಕಿಂಗ್ ಆಗಿದೆ. ಸೊ ಬ್ಯಾಕ್ ಪ್ಯಾಕ್ಗಳನ್ನ ಪ್ಯಾಕಿಂಗ್ ಮಾಡ್ಕೊಂಡು ಇವತ್ತು ಜರ್ನಿಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೆಸ್ಟಿನೇಷನ್ ಬಂದು ದಾಬಾಸ್ಪೇಟೆ ಟು ಶಿರಾ. ಸೊ ಬನ್ನಿ ಸ್ನೇಹಿತರೆ, ಶಿರಾ ಇವತ್ತು ತಲುಪ್ತೀನ ನೋಡೋಣ. 75 ಕಿಲೋಮೀಟರ್ಸ್ ಇದೆ. ಸೊ ತಲುಪಲೇಬೇಕು. ಸೊ ಬಿಸಿಲು ಹೆವಿ ಇದೆ ಗಾಯ್ಸ್. ನಾನು ಮಾರ್ನಿಂಗ್ ಹೇಳ್ದಂಗೆ ವೆದರು ಯಾವ ಟೈಮಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಈ ಥರ ಇರುತ್ತೆ. ಏನಂತಂದರೆ ಒನ್ ಡೇಯಲ್ಲೇ 3 ಸೀಸನ್ಗಳು ನೋಡ್ತೀವಿ. ಮಾರ್ನಿಂಗು ವಿಂಟರು, ಆಫ್ಟರ್ನೂನು ಸಮ್ಮರು ಆ್ಯಂಡ್ ಸಂಜೆ ಅಂದರೆ ನೈಟು ರೈನಿ ಸೀಸನ್ ಥರ. ಸೊ ಯಾಕೋ ಇಲ್ಲೂ ಅದೇ ಥರ ಕಾಣಿಸ್ತಿದೆ. ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಅಲ್ಲೇ ವಿಘ್ನೇಶ್ ಇದ್ದಾನೆ. ಆಯ್ತು ಮುಂದೆ ನಮಸ್ಕಾರ ಮಾಡಿ ಡೇಟ್ ಸ್ಟಾರ್ಟ್ ಆಗ್ಬೇಕಾದಾಗ ಈ ಥರ ಯಾವುದೋ ಸಣ್ಣ ಪುಟ್ಟ ಮಂದಿರಗಳು ಅಕಸ್ಮಾತ್ ಸಿಗುತ್ತಲ್ಲ, ಆಗ ಅದ್ರ ಬ್ಲೆಸ್ಸಿಂಗ್ ತಗೊಂಡು ಹೋದ್ರೆ ಎಲ್ಲನೂ ಒಳ್ಳೇದೇ ಆಗುತ್ತೆ. ಸೊ ಇದಿಷ್ಟು ಗೈಸ್. ಬಿಸಿಲು ಮಾತ್ರ ಸರಿಯಾಗಿದೆ. ಜರ್ನಿ ಆದಷ್ಟು ಈಸಿ ಆಗಿರಲಿ ಅಂತ ಮಾಡಿ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ದಾಬಾಸ್ಪೇಟೆಯಿಂದ ಒಂದು 3 ಕಿಲೋಮೀಟರ್ ಮುಂದೆ ಬಂದೆ. ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ಶ್ರೀರಾಮ ಟೆಂಪಲ್ಸ್ ಇತ್ತು. ಸೊ ನೋಡ್ಬೋದು ಗೈಸ್ ನೀವು. ಸೊ ಹಿಂಗೆ ಕರ್ನಾಟಕದಲ್ಲಿ ಹೋಗ್ತಾ 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 ದೇವಸ್ಥಾನಗಳಿಗಂತೂ ಕಮ್ಮಿ ಇಲ್ಲ, ಅಷ್ಟು ಟೆಂಪಲ್ಗಳಿದೆ. ಒಂದೊಳ್ಳೆ ರೀತಿಯಲ್ಲಿ ಒಂದೊಳ್ಳೆ ವೈಬ್ ಸಿಗುತ್ತೆ ಏನೋ ಆ ಥರ ನೋಡಿದಾಗೆಲ್ಲ. ಅಂದ್ಕೊಂಡಿರ್ಬೋದು ಎಲ್ಲರೂ ಏನಕ್ಕೆ ಬೇಕು ಸೈಕಲಲ್ಲಿ ಟ್ರಾವೆಲಿಂಗು ಅದು ಇದು ಅಂತೆಲ್ಲ. ಸೊ ಅಂಥವ್ರಿಗೆ ಅಂಥ ಕ್ವಶನ್ಗೆಲ್ಲ ಏನಂತ ಆನ್ಸರ್ ಅಂತಂದರೆ, ನೀವು ಏನಾನ ಅಕಸ್ಮಾತ್ ಬೈಕಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೀವು ಕಣ್ಮುಚ್ಕೊಂಡು ಬರೋಷ್ಟರಲ್ಲಿ ಕಿಲೋಮೀಟ್ರ್ ಗಟ್ಟಲೆ ದೂರ ಹೋಗ್ತೀರಾ. ಅದೇ ನೀವು ಸೈಕಲಲ್ಲಿ ಹೋಗ್ಬೇಕಾದಾಗ ಏನು ಸಿಗುತ್ತೆ ಅಂತಂದರೆ, ನಿಧಾನವಾಗಿ ಹೋಗೋದ್ರಿಂದ ನಿಮ್ಗೆ ಗೊತ್ತಿಲ್ಲದಿರೋವಂಥ ಜನಗಳಿಗೂ ಕೂಡ ಬಂದು ನಿಮ್ಮ ಹತ್ರ ಮಾತಾಡೋದಿರ್ಬೋದು ಅಥವಾ ಸಹಾಯ ಮಾಡೋದಿರ್ಬೋದು, ಮತ್ತು ಅವ್ರ ಜೀವನದ ಬಗ್ಗೆ ಕೆಲವರು ಹೇಳ್ಬೇಕು ಅನಿಸಿದ್ರೆ ಹೇಳ್ಕೊತಿರ್ತಾರೆ. ಹೋದ ವಿಡಿಯೋದಲ್ಲಿ ನೋಡ್ದಂಗೆ ನೀವೇ ಎಷ್ಟು ಅಪ್ರಿಷಿಯೇಷನ್ ಸಿಕ್ತು ಹೇಳಿ ಸೈಕಲಿಂದ. ಇನ್ನೊಂದು ಸೈಕಲ್ ಜರ್ನಿ ಅನ್ನೋದು ಏನು ಅಂತಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಫಿಟ್ಟಾಗಿರ್ಬೇಕಂದ್ರೆ ಅಂದರೆ ಸೈಕ್ಲಿಂಗ್ ಕೂಡ ತುಂಬಾ ಒಳ್ಳೆಯ. ಜೀವನದಲ್ಲೂ ಅದೇ ಗಾಯ್ಸ್. ಈ ಜೀವನದಲ್ಲಿ ಅಪ್ ಅನ್ನೋದನ್ನ ಕಷ್ಟಕ್ಕೆ ಹೋಲಿಸ್ಕೊಳ್ರಿ ಆ್ಯಂಡ್ ಡೌನ್ ಅನ್ನೋದನ್ನ ಸುಖಕ್ಕೆ ಹೋಲಿಸ್ಕೊಳ್ರಿ. ಸೊ ನೀವು ಅಪ್ಪು ಹತ್ತಿದ್ರೇ ಡೌನ್ ಸಿಗೋದು. ಅದೇ ರೀತಿ ನೀವು ಕಷ್ಟಪಟ್ಟರೆ ಸುಖ ಸಿಕ್ಕೇ ಸಿಗುತ್ತೆ. ಅದು ಅಲ್ಲದೆ ಜೀವನದಲ್ಲಿ ಯಾವಾಗಲೂ ಸುಖ ಇದ್ರೇ ಚೆಂದ ಇರಲ್ಲ ಗಾಯ್ಸ್. ಕಷ್ಟನೂ ಇರಬೇಕು, ಚಾಲೆಂಜ್ ಇರಬೇಕು. ಸೊ ಆ ಚಾಲೆಂಜ್ನ ಫೇಸ್ ಮಾಡ್ತಾ ಇದ್ದಾಗ ಮುಂದೆ ನಿಮ್ಗೊಂದು ಪ್ರತಿಫಲ ಅಂತ ಸಿಗುತ್ತೆ ಅನ್ನೋದು ಇರುತ್ತಲ್ವ. ಅಂತಂದರೆ ಎಕ್ಸ್ಪೆಕ್ಟೇಷನ್ ಇರಲ್ಲ, ಬಟ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವಾಗ ನೀವು ಆನೆಸ್ಟ್ ಆಗಿ ಇದ್ದಾಗ ಆ್ಯಂಡ್ ನಿಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಶ್ರದ್ಧೆ ಈ ಎರಡು ಇತ್ತು ಅಂತಂದರೆ ಸುಖ ಖಂಡಿತ ಸಿಗುತ್ತೆ. ಸೊ ಕಷ್ಟ ಬಂತು ಅಂತ ಎದುರುಕೊಂಡು ಆ್ಯಂಡ್ ಅದರಿಂದ ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡಬೇಡಿ. ಕಷ್ಟ ಬಂತ ಎದುರಿಸಿ, ಅದ್ರ ಎದುರುಗಡೆ ನಿಂತ್ಕೊಂಡು ಸವಾಲು ಹಾಕಿ ಆ್ಯಂಡ್ ಆ ಸವಾಲು ಕೇಳಿ ಆ ಕಷ್ಟನೇ ಹೋಗ್ಬಿಡ್ಬೇಕು ಆ್ಯಂಡ್ ಸುಖ ಹಂಗೆ ನಿಮ್ಮ ಹತ್ರ ಬರುತ್ತೆ. ಸೊ ಯಾಕೋ ಇದು ಹೇಳಬೇಕು ಅನಿಸ್ತು ಗಾಯ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಮುಂದೆ ಅಲ್ಲಿ ಯಾವುದೋ ಒಂದು ಬೆಟ್ಟ ಇದೆ. ಈಗಷ್ಟೇ ದಾಬಾಸ್ಪೇಟೆನ ಬಿಟ್ಟು
ನಮ್ಮ ಜರ್ನಿ ಶಿರಾ ಕಡೆಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ತುಮಕೂರು ಸಿಗುತ್ತೆ. ಸೊ ಆ ತುಮಕೂರು ನೋಡಿಕೊಂಡು ಶಿರಾ ಕಡೆ ಪ್ರಯಾಣ ಸಾಗಿಸೋಣ. ಆ್ಯಂಡ್ ಇನ್ನೂ ಆಲ್ಮೋಸ್ಟ್ 70 ಕಿಲೋಮೀಟರ್ಸ್ ಇದೆ. ಟೈಮ್ ಆಗಲೇ 10 ಮುಕ್ಕಾಲು ಆಗಿದೆ. ನೋಡೋಣ, ಸಂಜೆ ಒಂದು 7 ಗಂಟೆವರೆಗೂ ತುಳಿಯೋಣ ಅಂತ ಅನ್ಕೋತಾ ಇದ್ದೀನಿ. ಶಿರಾ ತಲುಪಿಟ್ರೆ ನಾಳೆಯಿಂದ ನೆಕ್ಸ್ಟ್ ಜರ್ನಿಗೆ ಈಸಿ ಆಗುತ್ತೆ. ಆ್ಯಂಡ್ ಮಧ್ಯದಲ್ಲಿ ಎಲ್ಲನ ಸ್ಟೇಯಿಂಗ್ ಸಿಗುತ್ತಾ, ಟೆಂಟ್ ಹಾಕ್ಕೊಳ್ಳೋಕ್ಕೆ ಅಂತಲೂ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದೇ ಗಾಯ್ಸ್, ನಾನೀಗ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದು. ಬೆಂಗಳೂರಿಂದ ಬೆಂಗಳೂರು ನಿಮಗೆ ತಲಗಟ್ಪುರ ಗೊತ್ತಾ? ತಲಗಟ್ಪುರದಿಂದ ಮುಂದೆ ಕನಕಪುರ ರೋಡ್. ಆಸ್ಟ್ರೇಲಿಯಾ ಅಂತ ನೋಡಿದೆ, ಅದಕ್ಕೆ ಶಾಕ್ ಆಗಿ ಅದೇ ತಗೊಳುತ್ತೆ. ಏನ್ ಪ್ಲಾನ್ ಮಾಡಿ? 2 years ಬ್ರೋ. 2 years. So you left your home, everything now? Everything. Home and job and everything I left. You had your business? No, before I was working in civil engineering as a site engineer. Okay. Then I have left So there. what are the countries you are traveling now? Right now I am just exploring my India. Okay. Then I have to go Nepal. Okay. After that Bhutan. Thereafter I have to travel Meghalaya, Nagaland. So you're taking ferry to reach Australia anyhow? Yeah. Okay. Everything is planned now? Planned, yeah. All the best. Thank you, bro. Thank you for stopping. Hey, it's okay, bro. I'll just click a picture and guys, okay. ತುಮಕೂರು ಇನ್ನೊಂದು 7 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಟೈಮು 11:30 ಆಗಿದೆ. ಸೊ ಐ ಥಿಂಕ್ ಅರೌಂಡ್ 12:10 or 12:20 ಅಷ್ಟೊತ್ತಿಗೆ ತುಮಕೂರು ರೀಚ್ ಆಗಬೇಕು. ದೆನ್ ಅಲ್ಲಿಂದ ಶಿರಾ, ಮತ್ತೆ ಅಪ್ಪುಗುರು. ಸೊ ಗಾಯ್ಸ್, ಹಂಗೆ ರೀ, ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನಿಮಗೆ. ಏನ್ ಕ್ರೇಜಿ ಗುರು ಗಾಯ್ಸ್, ನೀವಲ್ಲಿ ನೋಡ್ಬೋದು. ಸೊ ಎಷ್ಟು ಸಕ್ಕತ್ತಾಗಿದೆ ಎಲ್ಲ ಅಡಿಕೆ ತೋಟಗಳು, ಅದರಿಂದನೇ ಬೆಟ್ಟ. ಸೊ ಕ್ರೇಜಿ ಆಗಿದೆ ಗಾಯ್ಸ್. ಮನ್ಸಿಗೆ ಸಖತ್ ತೃಪ್ತಿ ಆಗ್ತಾ ಇದೆ. ಈ ಒಂದು ಜೀವನನೇ ನಾನು ಬೇಕು ಅಂತ ಅನ್ಕೊಂಡಿದ್ದು. ಆ್ಯಂಡ್ ಈ ರೀತಿಯಾಗೆ ಬದುಕಬೇಕು ಅಂತ ಆಸೆನೂ ಇತ್ತು. ಸೊ ಮ್ಯಾಡ್ನೆಸ್ಸು. ತಾನೇ ಜಸ್ಟ್ ಒಬ್ರು ಬಂದು ವಿಚಾರಿಸ್ತಾ ಇದ್ರು, ಎಲ್ಲಿಂದ ಬಂದರೆ ಹೇಗೆ. ಆ್ಯಕ್ಚುಲಿ ಅವ್ರು ವರ್ಕ್ ಮಾಡ್ತಿರೋದು ಬಂದು BTML ಅಂತ. ಸೊ ನಾನು ಅದೇ ಚಿತ್ರದುರ್ಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರಲ್ಲಿ ಯಾರ್ದೋ ಕಾಂಟ್ಯಾಕ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ನೋಡಿ ಗಾಯ್ಸ್, ಒಂದು ಜರ್ನಿನ ಪಾಸಿಟಿವಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಪಾಸಿಟಿವ್ ಆಗಿ ನಡೆಯುತ್ತೆ. ಆ್ಯಂಡ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಯಾರಾದರೂ ಸೈಕ್ಲಿಂಗ್ ಮಾಡಬೇಕು ಅನ್ನೋದಿದ್ರೆ ನೋಡಿ, ಆ್ಯಂಡ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಆ್ಯಂಡ್ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಆ್ಯಸ್ ವೆಲ್ ಆಸ್. ಆ್ಯಂಡ್ ನೋಡಿ. ಸೊ ಗಾಯ್ಸ್, ಟೈಮ್ 12 ಆಯಿತು. ಈಗ ಜಸ್ಟ್ ತುಮಕೂರು ರೀಚ್ ಆಗಿದ್ದೀನಿ. ಸೊ ತುಮಕೂರು ಸಿಟಿ ಹೇಗಿದೆ ಅಂತ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಕಮನ್ ಗಾಯ್ಸ್, ಲೆಟ್ಸ್ ಎಕ್ಸ್ಪ್ಲೋರ್ ತುಮಕೂರು ಸಿಟಿ. ಈಗ ಜಸ್ಟ್ ಹೈವೇಯಿಂದ ಸರ್ವಿಸ್ ರೋಡ್ ಕಮನ್. ಸೊ ಬನ್ನಿ ತುಮಕೂರು ನೋಡ್ತಾ ಹೋಗೋಣ ಹೇಗಿದೆ ಎಲ್ಲ. ನೋಡ್ಬೋದು, ಹಾಯ್ ಮಾಡ್ತಿದ್ರೆ ಹುಡುಗರು. ಹಾಯ್. ಎಲ್ಲ ಕಾಲೇಜ್ ಹುಡುಗರು ಬೆಳಗ್ಗೆ ನಿಂತವ್ರೆ ಬಂಕ್ ಹಾಕಿ. ಸೊ ಕಾಲೇಜ್ಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಹೋಗೋಣ. ಅಣ್ಣ, ಶಿರಾ ಯಾವ ಕಡೆಗೆ? ಆ ರೋಡ್ ಹೋಗ್ಬೇಕಾ? ಹಿಂಗಿಂದ ಹೋದ್ರೆ ಟೌನಾ? ಹಂಗಿಂದ ಎಲ್ಲ ಹೋಗೋಕ್ಕಾಗಲ್ವಾ ಶಿರಾಗೆ? ಹೌದಾ, ಸರಿ ಅಣ್ಣ. ಸಾರಿ ಗಾಯ್ಸ್, ತುಮಕೂರು ಟೌನ್ಗೆ ಹೋಗೋಕ್ಕಾಗಿಲ್ಲ. ಯಾಕಂತಂದರೆ ಮತ್ತು ಶಿರಾಗೆ ಹೋಗೋಷ್ಟಕ್ಕೆ ದೂರ ಆಗುತ್ತಂತೆ. ಸೊ ಅಗೇನ್ ಯೂ ಟರ್ನ್ ಹೋಗಿ
ಅಲ್ಲಿಂದ ನೋಡಿ 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 ಹೆಂಗೆ ಹೋಗ್ತಾನೆ ನೋಡಿ. ಮತ್ತೆ ಯೂ ಟರ್ನ್ ಹೋಗಿ ಅಲ್ಲಿಂದ ಶಿರಾ ಹೋಗ್ತಾಯಿದೆ. ಸೊ ನಿಮಗೆಲ್ಲ ಇವಾಗ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಸಾಂಗು ಅಂತಂತಂದರೆ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪಾವದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಸೊ ಇದೇ ಗಾಯ್ಸ್ ಆ ಸಾಂಗು. ಸೊ ಆ ಹುಡುಗಿಗಿನ ಕೆಡ್ದಾಗ ಹೇಳಿದ್ದೀನಿ, ಆದರೂ ನಮ್ಮ ಫ್ರೆಂಡ್ಸ್ಗೋಸ್ಕರ ಈ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಈಗಷ್ಟೇ ಹೈವೇಯಿಂದ ಯೂಟರ್ನ್ ನೋಡಿಕೊಂಡೆ. ಸೊ ಟೈಮ್ ಬೇರೆ 1:30 ಆಯಿತು. ಊಟ ಮಾಡಬೇಕಿತ್ತು, ಹೊಟ್ಟೆ ಹಸಿತಾಯಿತ್ತು. ಅದು ಅಲ್ಲದೆ ಬಾಟ್ಲಲ್ಲಿ ನೀರು ಇಲ್ಲ. ಸೊ ಇಲ್ಲಿ ಯಾವುದೋ ಮಹಾಲಕ್ಷ್ಮಿ ಹೋಟೆಲ್ ಅಂತ ಐತೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಊಟಕ್ಕೆ ಇವತ್ತು. ನೋಡೋಣ ಇವತ್ತಿನ ಊಟ ಏನಿದೆ ಸ್ಪೆಷಲ್ ಅಂತ. ಸೊ ಗೈಸ್ ಇವತ್ತಿನ ಸ್ಪೆಷಲ್ ಚಪಾತಿ ಊಟ ನೋಡ್ಬೋದು. ಹಾಸ್ಟೆಲಿಗೆ ಹೊಡಿತಾ ಇದ್ದೀರಾ? ಹೌದು, ಒಳ್ಳೇದಾಗಲಿ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಹಾಸ್ಟೆಲಿಗೆ ಹೊಡಿಯೋಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಇಲ್ಲ, ಟೀ ಎಲ್ಲ ಏನು ಕುಡಿಯೋಲ್ಲ. ಅಲ್ಲ ಟೀ ಎಲ್ಲ ಕುಡಿಯೋದೇ ಇಲ್ಲ ಯೂಶಲಿ. ಇವಾಗ ಕುಡಿದ್ರೆ ಬಿಸ್ಲಲ್ವಾ? ಇಲ್ಲ ಅಲ್ಲ ಟೀ ಎಲ್ಲ. ಸೊ ಹಾಗೆ ಸಿಕ್ಕಿದ್ದು ಹುಡುಗರೆಲ್ಲ ಬೇಡ ಬೇಡ ಅಂತಂದರು. ಟೀ ಕುಡಿಯೋಕೆ ಕರ್ಕೋದ್ರು. ಆ್ಯಂಡ್ ಟೀ ಕುಡಿಯೋಲ್ಲ ಅಂತ ಹೇಳಿದ್ಕೆ ಮಜ್ಜಿಗೆ ಕೊಡಿಸಿದ್ರು. ಮಜ್ಜಿಗೆ ಕೊಡಿಸಿ ಮತ್ತು ಅವರು ಅಲ್ಲೇ ಬೆಂಗಳೂರು ಲೋಕಲಲ್ಲೇ ಇರೋದಂತೆ, ಜೆ ಪಿ ನಗರ ಸೈಡು. ಸೊ ತುಂಬ ಅಪ್ರಿಷಿಯೇಷನ್ ಮಾಡಿ ವಿಶಸ್ಗಳನ್ನ ಹೇಳಿ ಆ್ಯಂಡ್ ಅವ್ರ ಕೈಲಿ ಸಹಾಯ ಒಂದು ಮಜ್ಜಿಗೆ ಕೊಡಿಸಿ ಆ್ಯಂಡ್ ನನ್ನ ನಂಬರೆಲ್ಲ ಇಸ್ಕೊಂಡ್ರು. ಸೊ ಇದೇ ಗಾಯ್ಸ್ ಬೇಕಾಗಿರೋದು ಜೀವನದಲ್ಲಿ, ಏನು ಸಪೋರ್ಟಿಂಗು. ಸೊ ಅವತ್ತು ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿವರೆಗೂ ಇದ್ದೀನಿ. ಸೊ ಇನ್ನು ಮುಂದಕ್ಕೆ ಯಾರ್ಯಾರೆಲ್ಲ ಹೊಸಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ ಆ್ಯಂಡ್ ಈಗಷ್ಟೇ ನನ್ನ ಯಾರು ಮೀಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇದೇ ರೀತಿ ಹೆಚ್ಚು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ನೋಡ್ದಿರೋವಂಥ ಪ್ಲೇಸಸ್ ಆಗಿರ್ಬೋದು, ಯುನೀಕ್ ಆಗಿರುವಂಥ ಪ್ಲೇಸಸ್ ಎಲ್ಲ ನಿಮ್ಮ ಕಣ್ಮುಂದೆ ತಂದು ಇಡ್ತೀನಿ ವಿಡಿಯೋ ಕ್ಯಾಪ್ಚರಿಂಗ್ ಮೂಲಕ. ಜಸ್ಟ್ ಈಗ ಸೈಕಲಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಗಾಯ್ಸ್. ಆ್ಯಂಡ್ ಸಾರಿ ಏನಕ್ಕಂತಂದರೆ ಹೆಲ್ಮೆಟ್ ಈಗ ಹಾಕ್ಕೊಳಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಸೆಕೆ ಇದೆ. ಅದು ಅಲ್ಲದೆ ಸೊ ಅದಕ್ಕೇ ಸರ್ವಿಸ್ ರೋಡ್ಗೆ ಬಂದು ಸೈಡಲ್ಲಿ ಹೋಗ್ತಾ ಇದ್ದೀನಿ ಹೆಲ್ಮೆಟ್ ಬಿಚ್ಚಿ. ನೆಕ್ಸ್ಟ್ ಹೈವೇಗೆ ಶಿಫ್ಟ್ ಆದ ತಕ್ಷಣ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತೀನಿ. ಸೊ ಹ್ಯಾವ್ ಎ ಸೇಫ್ ರೈಡ್. ಯಾರೆಲ್ಲ ಗಾಡಿ ಓಡಿಸ್ತಾ ಇದ್ದೀರಾ ಹೆಲ್ಮೆಟ್ ಹಾಕ್ಕೊಳ್ಳಿ, ಓಡಿಸಿ ಅಷ್ಟೇ ಗೈಸ್. ಸೊ ಬೆಳಗ್ಗೆಯಿಂದ ಅಷ್ಟು ಬಿಸಿಲಲ್ಲಿ ಕಷ್ಟಪಟ್ಟು ತುಳಿದ್ಬಿಟ್ಟು ಸಂಜೆ ಈ ಥರ ಒಂದು ಒಳ್ಳೆ ವ್ಯೂ ಸಿಕ್ಕಿದ್ರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ. ಸೊ ಟ್ರಾವೆಲಿಂಗ್ನಲ್ಲಿ ಏನು ಸಿಗುತ್ತೆ ಅಂದರೆ ಈ ಥರ ತೃಪ್ತಿ ಸಿಗ್ತಾ ಇರುತ್ತೆ ಅವಾಗವಾಗ. ನೋಡ್ಬೋದು ಎಷ್ಟು ಸಕ್ಕದಾಗೈತೆ ವ್ಯೂ ಅಂತ. ಮೋಡಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು. ಆ್ಯಂಡ್ ಹಂಗೆ ಸ್ವಲ್ಪ ರೊಟೇಟ್ ಮಾಡ್ತೀನಿ ನೋಡಿ ನೋಡಿ, ಅಲ್ಲಿ ತೋಟಗಳಾಗಿರ್ಬೋದು. ಸೊ ಇಷ್ಟ ಗಾಯ್ಸ್, ಇದಕ್ಕೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಗಾಯ್ಸ್ ಈಗ ತಾನೇ ಟೈಮ್ 5 ಕಾಲ ಆಯಿತು, ಶಿರಾ ತಲುಪಿದ್ದೀವಿ. ಹಾಂ, ಅಲ್ಲಿ ಮೇಲ್ಗಡೆ ಬೋರ್ಡ್ ನೋಡ್ಬೋದು. ಸೊ ಎಲ್ಲರಿಗೂ ಐತಿಹಾಸಿಕ ನಗರಕ್ಕೆ ಸ್ವಾಗತ. ಸೊ ಹಿಸ್ಟಾರಿಕಲ್ ಸಿಟಿ ಆಗಿರುವಂಥ ಶಿರಾಗೆ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಸ್ವಾಗತ. ಸೊ ಸ್ವಾಗತ.
ಸೊ ಗಾಯ್ಸ್, ಇವಾಗ ನೀವು ನೋಡ್ಬೋದು ಏನು ಅಲ್ಯೂಮಿನಿಯಮ್ದು ಸ್ಟ್ಯಾಂಡ್ ಹಾಕ್ಸಿದೆ ಅದ್ರ ಕೆಳಗಡೆ ಪಾರ್ಟ್ ಫೈಬರ್ ಅಂತೂ ಕಟ್ಟಾಗೋಗಿದೆ. ಸೊ ಇವಾಗ ಇಲ್ಲೇ ಕೆಳಗಡೆ ಇರೋ ಶಿರಾದಲ್ಲಿರುವಂಥ ವೆಲ್ಡಿಂಗ್ ಶಾಪ್ ಹತ್ರ ಬಂದಿದೆ. ಸೊ ಅಣ್ಣಂಗೆ ಹೇಳಿದೆ. ಸೊ ಈಗ ಅದರೊಳಗೆ ಒಂದು ರಾಡ್ ಹಾಕಿ ಆ್ಯಂಡ್ ಅದಕ್ಕೊಂದು ಸ್ಕ್ರೂ ಹಾಕಿ ನನಗೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನ ಹೈಟ್ನ ಇದು ಮಾಡಿಕೊಟ್ಟು ರಿಪೇರ್ ಮಾಡಿಕೊಡ್ತಿದ್ರೆ ನೀವು ನೋಡ್ತಾ ಹೋಗ್ಬೋದು. ಸೊ ನೋಡಿ, ಅವನ್ನ ಫುಲ್ಲು ನೀಟಾಗಿ ವೆಲ್ಡ್ ಮಾಡಿಕೊಡ್ತಾಯಿದ್ದಾರೆ. ಆ್ಯಂಡ್ ಇದಕ್ಕೆ ಚಾರ್ಜಸ್ ಕೂಡ ಫುಲ್ಲು ಕಮ್ಮಿ ಹೇಳ್ತಿದ್ದಾರೆ. ಆ್ಯಂಡ್ ₹3 ಕೇಳಿದರು. ಆ್ಯಂಡ್ ನಾನು ಹೋಗಿ ಅಲ್ಲಿ ಕ್ಯಾಶ್ ಇಸ್ಕೊಬರೋ ಅಷ್ಟರಲ್ಲಿ ಹಾಕ್ಲಾಕೊಂಡಿದ್ರು. ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಇದು ಓಪನ್ ಆಗಿದ್ರೆ ಕೊಟ್ಬಿಟ್ಟು ಹೋಗ್ಬೇಕು ಗಾಯ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಅಷ್ಟೇ ಗಾಯ್ಸ್. ಸೊ ಎಲ್ಲರಿಗೂ ಕ್ಷಮೆ ಇರಲಿ ಗಾಯ್ಸ್, ಯಾಕಂತಂದರೆ ಅವಾಗೆ ನಾನು ವೆಲ್ಡ್ ಮಾಡಿಸ್ತೀನಲ್ಲ ಸೈಕಲ್ಲು, ಅದ್ರ ಮೇಲ್ಗಡೆ ಇರುವಂಥ ಲಾಡ್ಜ್ ಓನರ್ ಬಂದು ನನಗೊಂದು ರೂಮ್ ಕೊಟ್ಟು ಹೆಲ್ಪ್ ಮಾಡಿದ್ರು. ಸೊ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದಾಗ ಆ ಆಡಿಯೋ ರೆಕಾರ್ಡ್ ಆಗಿಲ್ಲ. ಸೊ ಕ್ಷಮೆ ಇರಲಿ. ಸಾರಿ ಗಾಯ್ಸ್, ಯಾಕಂತಂದರೆ ಕೆಳಗಡೆ ನಾನೇನು ಅಲ್ಲಿ ವಿಡಿಯೋ ಮಾಡಿದೆ ಅದರಲ್ಲಿ ಆಡಿಯೋ ರೆಕಾರ್ಡೇ ಆಗಿರಲಿಲ್ಲ. ಸೊ ಅದರಲ್ಲೆಲ್ಲ ನಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದೆ. ಸೊ ಅದು ರೆಕಾರ್ಡೇ ಆಗಿಲ್ಲ. ಸೊ ತುಂಬ ಬೇಜಾರಾಗ್ತಿದೆ. ಯಾಕಂತಂದರೆ ಒಂದು ಸ್ಟೇನ ಅಂದರೆ ಒಂದು ರೂಮ್ನ ತುಂಬ ಫ್ರೀಯಾಗಿ ಕೊಟ್ಟಿದ್ದಾರೆ. ಯಾಕಂತಂದರೆ ಇಲ್ಲಿ ಒಂದೊಂದು ರೂಮ್ನ ಬಾಡಿಗೆ ಬಂದು 2000 ಪರ್ ಡೇಗೆ. ಸೊ ಅಂಥ ರೂಮ್ನ ಈ ಒಂದು ಜರ್ನಿ ಮಾಡ್ತಾ ಇದ್ದಾನಲ್ಲ ಹುಡುಗ, ಸೊ ಇವನಿಗೆ ಅಟ್ಲೀಸ್ಟ್ ಸಪೋರ್ಟ್ ಮಾಡೋಣ ನಮ್ಮ ಕೈಲಾಗಿದ್ದು ಅಂತ ಈ ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ಅವ್ರ ಹೆಸರು ಬಂದು ಮುಜಾಹಿರ್ ಅಂತ. ಅವ್ರಿಗೆ ನಾನಿವತ್ತು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕಂತಂದರೆ ಫುಲ್ಲು ಸ್ಟ್ರೆಸ್ ಆಗಿತ್ತು ಬಾಡಿ. ಯಾಕಂತಂದರೆ ಒಂದೇ ಸಮನೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 5ವರೆಗೂ ಮಧ್ಯದಲ್ಲಿ ಒಂದು ಊಟಕ್ಕೆ ಒಂದು ಅರ್ಧ ಗಂಟೆ ಬ್ರೇಕ್ ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಇವತ್ತು ನಾನು ಶಿರಾ ತಲುಪಲೇಬೇಕಿತ್ತು. ಅದು ಅಲ್ಲದೆ ಮಳೆ ಬರೋ ಥರ ಚಾನ್ಸಸ್ ಇತ್ತು. ಸೊ ಅಂಥ ಸಿಚುವೇಷನಲ್ಲಿ ಬಂದು ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ಸ್. ಯಾಕಂತಂದರೆ ಇವತ್ತು ನೀವು ಇಲ್ಲಿಲ್ಲ ಅಂದಿದ್ರೆ ನಾನು ಇಷ್ಟು ದೂರ ಜರ್ನಿ ಮಾಡ್ತಿರಲಿಲ್ಲ. ಸೊ ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ದೂರ ಬಂದಿದ್ದೀನಿ ಆ್ಯಂಡ್ ಇನ್ನೂ ಹೋಗ್ತಾ ಇರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಫಾಲೋ ಟ್ರಿಪಲ್ ಕ್ಯಾಪ್ಚರ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಜೋಶ್ ತುಂಬ್ತಾ ಇರಿ ಅಂತ ಕೇಳಿಕೊಂಡು ಎಲ್ರಿಗೂ ಶುಭರಾತ್ರಿ.